ಎಲ್ಲರಿಗೂ ನಮಸ್ಕಾರ. ಇವತ್ತೇನ್ ಡಿಸ್ಕಸ್ ಮಾಡ್ಲಿಕತ್ತೀನಿ ಅಂತಂದ್ರ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ಬೇಕು ಮಾಡಬಾರ್ದು, ಯಾರ್ ಮಾಡ್ಬೇಕು ಯಾರ್ ಮಾಡಬಾರ್ದು, ಆಯುರ್ವೇದ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಡೈರೆಕ್ಟ್ ಆಗಿ ನೋಡೋಣಂತ. ಅದನ್ನ ಹೇಳೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಂಟೆಕ್ಸ್ಟ್ ಸಂದರ್ಭ ಹೇಳ್ತೇನೆ. ನಿಮ್ಗೆಲ್ಲ ಗೊತ್ತೈತಲ್ಲ, ಪಂಚ ಪಾಂಡವರೊಳಗ ಭೀಮ ಬಹಳ ಪರಾಕ್ರಮಿ, ಬಹಳ ಸ್ಟ್ರಾಂಗ್ ಪರ್ಸನ್ ಹೌದಾ. ಮತ್ತು ಯಾವ್ದೋ ಕೆಲಸ ಎಕ್ಸಿಕ್ಯೂಟ್ ಮಾಡೋರು ಬಹಳ ಫಾಸ್ಟ್ ರೀ. ತಡಿ ವೇಟ್ ಮಾಡು ಈ ಮಾತ ಇಲ್ಲ, ಟಕ್ ಅಂದ್ರ ಛಟ್ ಅಂದ್ರ ಪಟ್ ಅನ್ನೋ ಕೆಲಸ ಮಾಡ್ತಿದ್ನಂತ ಭೀಮ್. ಒಂದ್ಸರಿ ಕೃಷ್ಣ ಕರ್ದ್ ಹೇಳ್ತಾನಂತ, ನೋಡಪ್ಪ ಕೃಷ್ಣ ಪರಮಾತ್ಮ, ನನಗ್ ಬಹಳ ಒಂದ್ ಪ್ರಶ್ನೆ ತಲೆಯೊಳಗ್ ಕೊರಿಲಿಕ್ಕತ್ತದ, ನನಗ್ ಕ್ಲಿಯರ್ ಮಾಡು. ಕೃಷ್ಣ ಹೇಳ್ತಾನಂತ, ಕೇಳಪ್ಪ ಏನಾಯ್ತು. ಅಲ್ಲ, ನಾನ್ ಎಲ್ಲಾ ಕೆಲಸನು ಫಾಸ್ಟ್ ಮಾಡ್ತೇನೆ, ಯಾವ್ದ್ರೊಳಗು ತಡಿ ವೇಟ್ ಮಾಡು ಅಂತ ತಿಳ್ಕೊಂಡು ಆಲಸ್ಯತನ ಮಾಡುದಿಲ್ಲ. ಬಡ ಬಡ ಅವ್ರನ್ನ ಹೊಳಿಬೇಕಾ ಹೊಡೆದ್ ಬಿಡ್ತೀನಿ. ದುರ್ಯೋಧನಂತ ವೈರಿನ ಕೊಂದವನು ನಾನ. ನಮ್ಮಣ್ಣ ನೋಡಿದ್ರೆ ಯುಧಿಷ್ಠಿರ ಏನ್ ಮಾಡ್ತಾನ, ತಡಿ 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 ಅಂತಾನ. ಇಷ್ಟೆಲ್ಲಾ ನಾನ್ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ನೀನ ಹೇಳ್ತಿ ಕರ್ಮವನ್ನ ಮಾಡು ಕರ್ಮವನ್ನ ಮಾಡು. ನಾ ನೋಡಿದ್ರೆ ಎಷ್ಟು ಫಸ್ಟ್ ಕ್ಲಾಸ್ ಮಾಡ್ತೀನಿ. ಆದ್ರ ನೀನ್ ಯಾವಾಗ್ಲೂ ಫೇವರ್ ಮಾಡೋದು ಯಾರಿಗೆ? ಅರ್ಜುನ. ನೀ ಬಹಳ ಪ್ರೀತಿ ಮಾಡೋದು ಯಾರಿಗೆ? ಅರ್ಜುನನಿಗೆ. ಸಾಥ್ ಕೊಡೋದು ಯಾರಿಗೆ? ಅರ್ಜುನನಿಗೆ. ನೀನ್ ಒಬ್ನ ಅಲ್ಲಪ್ಪ, ದ್ರೋಣಾಚಾರ್ಯರು, ಇಂದ್ರ, ಪ್ರತಿಯೊಬ್ರು ಅರ್ಜುನನಿಗೆ ಸಪೋರ್ಟ್ ಮಾಡ್ತಾರ. ಹಿಂಗ್ಯಾಕ? ಇದು ಒಂದ್ ರೀತಿ ಪಾರ್ಶಾಲಿಟಿ ಆಯ್ತಲ್ಲ ಅಂತ ಕೇಳ್ತಾನಂತ. ಅವಾಗ ಕೃಷ್ಣ ಅದಕ್ಕೆ ಹೇಳ್ತಾನಂತ, ಕರೆಕ್ಟ್ ಅದು, ಚಲೋ ನೋಟಿಸ್ ಮಾಡಿಪ್ಪ, ನನ್ ಜೊತೆಗ್ ಬಾ ಅಂತ ಹೇಳಿ ಒಂದು ವಾಯು ವಿಹಾರಕ್ಕೆ ಕರ್ಕೊಂಡು ಹೋಗ್ತಾನಂತ. ಸಿಟಿಯನ್ನ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಒಂದ್ ಕಾರ್ನ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾನ. ಓಕೆ, ಈ ಬ್ಯಾಂಗ್ಳೂರ್ಗೆ ಬಂದಿರ್ಬೇಕು ಅನಸ್ತದ. ಯಾಕಂದ್ರ ಅಲ್ಲಿ ಟ್ರಾಫಿಕ್ ಗೊತ್ತಲ್ಲ ನೀವು ಯಾವ ಲೆವೆಲ್ಗೆ. ಒಂದ್ ಏರಿಯಾದಿಂದ ಇನ್ನೊಂದ್ ಏರಿಯಾ ಮುಟ್ಬೇಕಂದ್ರೆ ಒಂದ್ 2-3 ದಿವಸನೇ ಬೇಕಾಗ್ತದೆ. ಹಂಗ ಬೆಳಿಗ್ಗೆ ಕುತ್ಕೊಂಡವ್ರು ಪೂರ ಟ್ರಾವೆಲಿಂಗ್ ಮಾಡಿ ರಾತ್ರಿ ಬಂದು ವಾಪಸ್ ತಮ್ಮ ಸ್ಟೇಷನ್ಗೆ ಬಂದು ಕೃಷ್ಣ ಹೇಳ್ತಾನಂತ, ಭೀಮಾ ಹೊರಗ್ ಬಾ ಕಾರಿಂದ. ಭೀಮ ಆಕಳಿಸ್ಕೋತ ಮೈ ಮುರ್ಕೊಂತ ಕಾರಿಂದ ಇಳಿತಾನಂತ. ಇಳಿದ್ ಕೇಳ್ತಾನಂತ, ನಾ ಕೇಳಿದ ಪ್ರಶ್ನೆ ಏನು, ನೀ ಏನ್ ಕೊಟ್ಟಿ ಉತ್ತರನ? ಅವಾಗ ಕೃಷ್ಣ ಹೇಳ್ತಾನಂತ, ನಾವ್ ಏನ್ ಮಾಡಿದ್ವಿಯಪ್ಪ ಮುಂಜಾನಿಂದ? ನಾವ್ ಸಿಟಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ಹೌದಪ್ಪ, ಸುತ್ತಾಡಿದ್ ನಾನು, ನೀ ಏನ್ ಮಾಡ್ದೆ? ನಾನ್ ಆರಾಮ್ ನಿದ್ದೆ ಮಾಡ್ದೆ ಅಂತ. ಅವಾಗ ಕೃಷ್ಣ ಹೇಳ್ತಾನ, ಕರೆಕ್ಟ್, ನಿಂಗೆ ಎಲ್ಲಾರ್ನೂ ಗೆಲ್ತಿಪ್ಪ, ಆದ್ರ ನಿದ್ದೆ ಗೆಲ್ಲಕ್ ಆಗಿಲ್ಲ ನಿನಗ. ನಿನಗೂ ಮತ್ತು ಅರ್ಜುನ ಡಿಫ್ರೆನ್ಸ್ ಏನಂದ್ರ, ಅರ್ಜುನ ಗುಡಾಕೇಶಿ. ಗುಡಾಕೇಶಿ ಅಂದ್ರೆ ಏನರ್ಥ? ಯಾರು ನಿದ್ದೆಯ ಒಡೆಯ, ನಿದ್ದೆಯ ಆಳಲ್ಲ, ನಿದ್ದೆಯ ದಾಸ ಅಲ್ಲ. ನೀನು ನಿದ್ದೆಯ ದಾಸ, ನೀನು ನಿದ್ದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಬಟ್ ಅರ್ಜುನ ಹೆಂಗ್ ಮಾಡ್ತಾನಂದ್ರ ನಿದ್ದೆಯ ಒಡೆಯ. ಈಸ್ ಅ ಮಾಸ್ಟರ್ ಆಫ್ ಸ್ಲೀಪ್. ಅವನಿಗೆ ಯಾವಾಗ ಎಷ್ಟು ಹೆಂಗ್ ನಿದ್ದೆ ಮಾಡ್ಬೇಕು ಅನ್ನೋ ಕಲಾ ಗೊತ್ತದ. ಅದಕ್ಕೆ ಅವನ ಜೊತೆಗೆ ನಾ ಇರ್ತೀನಿ ಅಂತ ಕೃಷ್ಣ ಹೇಳ್ತಾನಂತ. ಇಲ್ಲಿ ಕೃಷ್ಣ ಅಂದ್ರೆ ನೀವೊಬ್ಬ ವ್ಯಕ್ತಿ ಅನ್ಕೊಳಿಕ್ ಹೋಗ್ಬೇಡ್ರಿ, ಶಕ್ತಿ, ಡಿವೈನ್ ಎನರ್ಜಿ. ಯಾರ ಹತ್ರ ಡಿವೈನ್ ಎನರ್ಜಿ ಇರ್ತದಲ್ಲ ಅವನ ಹತ್ರ ಎಲ್ಲಾ ರೀತಿಯ ಸರ್ವ ಸಂಪತ್ತುಗಳು ಇರ್ತಾವ, ಎಲ್ಲಾ ರೀತಿಯ ಸಂಪತ್ತುಗಳು ಬರ್ತಾವ ಅವನ ಹತ್ರ. ಅದ್ರ ಅರ್ಥ ಏನು? ಆಯುರ್ವೇದ ಬಹಳ ಸ್ಪಷ್ಟವಾಗಿ ಹೇಳ್ತದ, ನಿಮಗ್ ನಿದ್ದೆಯ ಕ್ವಾಂಟಿಟಿ ಕ್ವಾಲಿಟಿ ಸರಿಯಾಗಿ ಗೊತ್ತಿರ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ನಾ ಸಾಕಷ್ಟು ವಿಡಿಯೋಸ್ ಮಾಡೀನಿ. ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವಿಸಿಟ್ ಮಾಡಿ ಬೇರೆ ಬೇರೆ ಎಲ್ಲಾ ವಿಡಿಯೋಸ್ ನೋಡ್ರಿ. ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತದ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರ್ತದ. ಇಲ್ಲಿ ಆಯುರ್ವೇದ ಏನ್ ಹೇಳ್ತದಂದ್ರ, ದಿವಾ ಸ್ವಪ್ನಂ ವರ್ಜಂ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಾರ ಅವ್ರು. ನೀವು ಗ್ರೀಷ್ಮ ಋತು ಬಿಟ್ರ ಅಂದ್ರ ಸಮರ್ ಬ್ಯಾಸಗಿ ಬಿಟ್ರ ಬೇರೆ ಎಲ್ಲಾ ಋತುವಿನೊಳಗೂ ಆಯುರ್ವೇದ ಯಾರು ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತದ. ಯಾಕಪ್ಪ ಬ್ಯಾಸಗಿ ಒಳಗ ಸ್ವಲ್ಪ ಅಲಾವ್ ಮಾಡ್ಯಾರ ಅಂದ್ರ, ಆ ಟೈಮ್ ಒಳಗಡೆ ದಿವಸಗಳು ದೊಡ್ಡವು ಇರ್ತಾವು, ರಾತ್ರಿ ಸಣ್ಣವಿರ್ತಾವ. ಹಿಂಗಾಗಿ ಮತ್ತು ಬಹಳಷ್ಟು ಶೆಕೆ ಇರೋದ್ರಿಂದ ರಾತ್ರಿ ನಿದ್ದೆ ಸಮಟೈಮ್ ಸರಿಯಾಗಿರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ನೀವು ಮಧ್ಯಾಹ್ನ ನಿದ್ದೆ ಮಾಡಿ ರೆಸ್ಟ್ ತಗೋಬಹುದು ಅನ್ನೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಾರ ಹೊರತು ಬೇರೆ ಸೀಸನ್ ಒಳಗೆಲ್ಲ ನಾವು ಮಧ್ಯಾಹ್ನ ನಿದ್ದೆ ಮಾಡು ಹಂಗಿಲ್ಲ. ವರ್ಕಿಂಗ್ ಪೀಪಲ್ ಇದ್ರ, ಸ್ಟೂಡೆಂಟ್ಸ್ ಇದ್ರ, ಗಂಡಸರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ನಿಮ್ಗೆ ಅವಕಾಶ ಇಲ್ಲ, ಐ ಅಂಡರ್ಸ್ಟ್ಯಾಂಡ್. ಆದ್ರ ಮನೆಯೊಳಗಿರುವಂತವ್ರು, ಈ ಹೋಮ್ ಮೇಕರ್ಸ್ ಒಂದು ಸೈಕಾಲಜಿ ಹೆಂಗ್ ಡೆವಲಪ್ ಆಗಿರ್ತದಂದ್ರ, ಬೆಳಿಗ್ಗೆ ಜಲ್ದಿ ಎದ್ದಿರ್ತೇವ್ರಿ ನಾವು, ಅಡಿಗೆ ಗಿಡಿಗೆ ಮುಗಿಸಿ ಮಧ್ಯಾಹ್ನ ಊಟ ಆದ ತಕ್ಷಣ 1-2 ತಾಸು ಮಲ್ಕೊಂಡ್ ರೆಸ್ಟ್ ತಗೋತೀವಿ ಅಂತಾರ. ಆದ್ರಿಂದ ಏನೇನ್ ಸಮಸ್ಯೆಗಳಾಕ್ಕವು ಅಂತಂದ್ರ ದೊಡ್ಡ ಪ್ರಾಬ್ಲಮ್ ಶುರು ಆಗ್ತಾವ. ಓಕೆ, ಅದ್ರ ಬಗ್ಗೆ ಅರಿವಿರಂಗಿಲ್ರಿ, ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಸರಿ ಅನ್ಕೋತೀವಿ, ಅದು ತಪ್ಪು. ಆಯುರ್ವೇದದ ಪ್ರಕಾರ ಸ್ಪಷ್ಟವಾಗಿ ಕಫ ಪ್ರಕೃತಿ ಇರುವಂತವ್ರು ಅಂದ್ರ ಯಾರಿಗೆ ಪ್ರಕೃತಿ ಒಳಗ ನಾವು ದೇಹದ ಪ್ರಕೃತಿ BCA ಅಂತ ಹೇಳ್ತೇವೆ, ಅಂದ್ರೆ ಬಾಡಿ ಕಂಪೋನೆಂಟ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತದ ಕಫ ಪ್ರಕೃತಿ ಯಾರ್ದಿರ್ತದಲ್ಲ ಅವ್ರು ಮಧ್ಯಾಹ್ನ ನಿದ್ದೆ ಮಾಡಬಾರದು. ಮತ್ತು ಯಾರಿಗೆ ಮ್ಯೂಕಸ್ ಪ್ರಾಬ್ಲಮ್ಸ್ ಆಗ್ತಿರ್ತಾವ, ಉದಾಹರಣೆಗೆ ಜೀರ್ಣಾಂಗದ ಸಮಸ್ಯೆಗಳಿರ್ತಾವು, IBS ಸಮಸ್ಯೆಗಳಿರ್ತಾವು, ಮೆಟಬಾಲಿಕ್ ಡಿಸಾರ್ಡರ್ಸ್ ಯಾರಿಗಿರ್ತಾವು. ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತಂದ್ರ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಯಾರಿಗಿರ್ತದ,
ಅಥವಾ ಥೈರಾಯ್ಡ್ ಸಮಸ್ಯೆಗಳು, PCOD, PCOS ಅಂತ ಹೇಳಿ ಇಷ್ಟು ದಿವಸ ಕರಿತಿದ್ವಿ. ಈಗ ಅದಕ್ಕೊಂದು ಹೊಸ ಹೆಸರು ಬಂದದ, PMOS ಅಂತ ಹೇಳ್ತೇವಿ. ಅಂದ್ರೆ ತಿಂಗಳ ಮುಟ್ನಲ್ಲಾಗುವಂತ ತೊಂದರೆಗಳಿದ್ದಂತ ಸಂದರ್ಭದೊಳಗ ಅದ್ರ ಬಗ್ಗೆ ಒಂದು ವಿಶೇಷವಾದಂತ ವಿಡಿಯೋ ಮಾಡ್ತೀನಿ, ಅಲ್ಲಿ ವೇಟ್ ಮಾಡ್ರಿ. ಬಟ್ ಈಗ ನಾನು ಜನರಲ್ ಆಗಿ ಹೇಳಲಿಕ್ಕತ್ತೀನಿ, ಈ PMOS, PCOD, PCOS ಸಮಸ್ಯೆ ಇರುವಂತವ್ರು ಇವ್ರು ಯಾರು ಕೂಡ, ಮತ್ತು ಪದೇ ಯಾರಿಗೆ ನೆಗಡಿ ಆಗ್ತಿರ್ತದೆ ಅಥವಾ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಿರ್ತೀವಿ, ಮೂಗ್ ಹಗಲೆಲೆ ಸೋರೋದು, ಸ್ನೀಸಿಂಗ್, ಸೀನೋದು, ಒಂದ್ಸರಿ ಛಟ್ ಅಂತ ಸೀನ್ತಿರ್ತಾರ ನೋಡ್ರಿ, ಡಸ್ಟ್ ಅಲರ್ಜಿ ಆಗ್ತಿರ್ತದ ಅಂತವ್ರು, ಮತ್ತು ರಾತ್ರಿ ಯಾರು ಭರ್ಪೂರ್ ನಿದ್ದೆ ಮಾಡಿರ್ತೀರಿ, ಚಲೋ ನಿದ್ದೆ ಮಾಡ್ತೀರಿ, ಇಂಥವ್ರು ಯಾರು ಕೂಡ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಮಧ್ಯಾಹ್ನ ನೀವು ನಿದ್ದೆ ಮಾಡೋದ್ರಿಂದ ವೇಕಿಂಗ್ ಹಾರ್ಮೋನ್ಸ್ ಅಂತ ಏನಿರ್ತಾವಲ್ಲ ಬಾಡಿ ಒಳಗಡೆ, ಅವಕ್ ನೀವು ಅಪೋಸ್ ಮಾಡ್ದಂಗ ಆಗ್ತದ. ಅವಾಗ ಬಾಡಿ ಮೆಟಬಾಲಿಕ್ ಫಂಕ್ಷನ್ ಒಳಗ ಡಿಸ್ಟರ್ಬ್ ಆಗ್ತದ. ನಮ್ ಅಗ್ನಿ ಫಂಕ್ಷನ್ಸ್ ಅನ್ನ ನಾವು ಬಹಳ ಡಿಸ್ಟರ್ಬ್ ಮಾಡ್ತೇವಿ. ನಾ ಹೇಳಿನಿ 13 ಟೈಪ್ ಅಗ್ನಿ ಇರ್ತಾವ ನಮ್ಮಲ್ಲಿ. ಧಾತ್ವಾಗ್ನಿಗಳು, ಭೂತಾಗ್ನಿಗಳು, ಜಾಟ್ರಾಗ್ನಿ. ಈ ಅಗ್ನಿ ಒಳಗಡೆ ಡಿಫ್ರೆನ್ಸ್ ಆಗೋದ್ರಿಂದ ಮಂದಾಗ್ನಿ ಆಗ್ತದ, ಡೈಜೆಸ್ಟಿವ್ ಸಿಸ್ಟಮ್ ಡೌನ್ ಆಗ್ತದ. ನೀವ್ ಅನ್ಕೊಂಡಿರ್ತೀರಿ ಮಧ್ಯಾಹ್ನ ಮಲ್ಕೊಂಡ್ರೆ ನಂಗೆ ರೆಸ್ಟ್ ಸಿಗ್ತದ ಅಂತೇಳಿ. ರೆಸ್ಟ್ ಸಿಗಂಗಿಲ್ಲ, ಬಾಡಿ ರಸ್ಟ್ ಹಿಡಿಲಿಕ್ಕೆ ಶುರು ಆಗ್ತದೆ. ಇದನ್ನ ಫೀಲ್ ಮಾಡ್ಕೊಂಡವ್ರಿಗೆ ಗೊತ್ತಾಗ್ತದೆ. ಸೊ ಫಸ್ಟ್ ಅದನ್ನ ನೀವು ಅವಾಯ್ಡ್ ಮಾಡ್ರಿ. ಓಕೆ, ಇಲ್ಲ ಮತ್ತೆ ಏನ್ ಮಾಡ್ಬೇಕ್ರಿ, ನೀವು ಅವಾಯ್ಡ್ ಮಾಡ್ರಿ ಅಂತೀರಿ, ಮಧ್ಯಾಹ್ನ ನಮಗೆ ಸಿಕ್ಕಾಪಟ್ಟೆ ಕೆಲಸ ಆಗಿರ್ತದೆ, ಸುಸ್ತಾಗಿರ್ತದೆ, ಏನ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಮೆಥಡ್ ಏನಪ್ಪಾ ಅಂದ್ರೆ, ಊಟ ಗೀಟ ಎಲ್ಲ ಮುಗಿದ್ಮೇಲೆ ಒಂದ್ 20 ನಿಮಿಷ, ಅರ್ಧ ಗಂಟೆ ಸುಮ್ಮನೆ ಕೂಡ್ರಿ, ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಕಡೆ ದೇಹವನ್ನ ಅಳಗಾಡಿಸ್ಲಾರ್ದಂಗ, ನಾನ್ ನಿಮ್ಗೆ ಯಾವ್ದೇ ರೀತಿಯ ಮಂತ್ರ ಜಪ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಸುಮ್ಮನೆ ಏನೂ ವಿಚಾರ ಮಾಡ್ಲಾರ್ದಂಗ, ಎಲ್ಲರೂ ಒಂದ್ ಬಿಳಿ ಗಾಡ್ ಇತ್ತಂದ್ರ ಸುಮ್ನೆ ನೋಡ್ಕೋತ ಕೂಡ್ರಿ, ಏನೂ ಇಲ್ಲ, ಸುಮ್ಮನೆ ಕೂಡ್ರಿ, ನಿಮ್ ಉಸಿರಾಟವನ್ನ ಗಮನಿಸ್ತಾ ಕೂಡ್ರಿ. ಅವಾಗ ನಮ್ಮ ದೇಹದೊಳಗಿರುವಂತಹ ಡಿಸ್ಟರ್ಬ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಆಗ್ತಾವು. ಆಟೋಮೆಟಿಕಲಿ ದೇಹ ಕಾಸ್ಮಿಕ್ ಎನರ್ಜಿಯಿಂದ ಎನರ್ಜಿ ತಗೊಳಕ್ ಶುರು ಮಾಡ್ತದೆ, ಮತ್ತು ದೇಹದೊಳಗ ಇನ್ಫ್ಲಮೇಷನ್, ಊತ ಅಂತ ಇರ್ತದ್ರಿ, ಅದು ಕಂಟ್ರೋಲ್ ಆಗಿ ಶುರು ಆಗ್ತದೆ. ಎಸ್ಪೆಷಲಿ ವೇಟ್ ಕಡಿಮೆ ಮಾಡ್ಬೇಕು ಅನ್ನೋರಂತೂ ಮಧ್ಯಾಹ್ನ ನಿದ್ದೆ ಮಾಡ್ಲೇಬಾರ್ದು. ಗೊತ್ತಾಯ್ತಾ? ನೀವು ಮಧ್ಯಾಹ್ನ ನಿದ್ದೆ ಮಾಡಿ ನಾ ಏನೋ ವೇಟ್ ಕಡಿಮೆ ಮಾಡಕ್ ಹೋಗ್ತೀನಿ ಅಂದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಇದನ್ನ ತಲೆ ಒಳಗೆ ಇಟ್ಕೊಳ್ರಿ. ನಿಮ್ ಬಾಡಿ ಒಳಗಿರುವಂತ ಇನ್ಫ್ಲಮೇಟರಿ ಪ್ರೊಸೆಸ್ ರೀಸೆಟ್ ಆಗಿ ಬಾಡಿ ಗಟ್ಟಿ ಉಳಿಬೇಕು, ನನ್ನ ಮೆಟಬಾಲಿಕ್ ಫಂಕ್ಷನ್ ಸರಿ ಇರ್ಬೇಕು ಅಂತಂದ್ರೆ ದಯವಿಟ್ಟು ಮಧ್ಯಾಹ್ನ ನಿದ್ದೆಯನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ರಿ. ಅಂದ್ರೆ ನಿಮ್ದು ರಾತ್ರಿ ನಿದ್ದೆ ಬಹಳ ಚಲೋ ಬರ್ತದ, ಸಿಗ್ತದೆ, ನಿಮ್ಗೆ ಕ್ವಾಲಿಟಿ ಸ್ಲೀಪ್ ಸಿಗ್ತದೆ, ಜಲ್ದಿನ ಮಲ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ. ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದ. ಬಟ್ ಯಾರೂ ಮಲ್ಕೋಬಾರ್ದೇನ್ರಿ ಅಂತಂದ್ರ ಹಂಗೇನಿಲ್ಲ. ಕೆಲವು ಮಂದಿಗೆ ಒಂದಿಷ್ಟು ಅವಕಾಶ ಅದಾವ. ಯಾರು ಅತಿ ವಯಸ್ಸಾದಂತವ್ರು, 85-90 ವರ್ಷ ಇತ್ತಂದ್ರ ಅವರು ಬೇಕಿದ್ರೆ ಮಧ್ಯಾಹ್ನ ನಿದ್ದೆ ಮಾಡ್ಬೋದು. ಮತ್ತು ಅತಿ ಸಣ್ಣ ಮಕ್ಕಳು ಮಧ್ಯಾಹ್ನ ನಿದ್ದೆ ಮಾಡ್ಲಿಕ್ಕೆ ನಮ್ಮ ಟೆಕ್ಸ್ಟ್ ಅಲೌ ಮಾಡ್ತಾವು. ಜೊತೆಗೆ ಟ್ರಾವೆಲ್ ಮಾಡಿ ಬಂದಿರ್ತೀರಿ ಅಂತ ಟೈಮ್ ರೆಸ್ಟ್ ತಗೋಬಹುದು. ಇಲ್ಲ ಯಾವ್ದೋ ಪ್ರಾಬ್ಲಮ್ಸ್ ಇಂದ ಫೇಸ್ ಮಾಡ್ತಿರ್ತೀವಿ, ಯಾವ್ದೋ ರೋಗಗಳಿರ್ತಾವ, ಅಡ್ಮಿಟ್ ಆಗಿರ್ತಾರ, ಅಂತವ್ರು ಮಧ್ಯಾಹ್ನ ಮಲ್ಕೋಬಹುದು. ಸೊ ಹಿಂಗ ಅನಿವಾರ್ಯ ಅವಶ್ಯಕತೆಗಳಿದ್ದಾಗ ಮಾತ್ರ ನೀವು ಮಧ್ಯಾಹ್ನ ಮಲ್ಕೋಬೇಕು ಹೊರತು ಎಲ್ಲಾ ಟೈಮ್ ಒಳಗು ಅದನ್ನ ಹೆಂಗ ನಾವು ಚಹಾ ಕಾಫಿ ರೂಢಿಯೊಳಗೆ ಇಟ್ಕೊಂಡಿವಿ ಹಂಗ ಇಲ್ರಿ. ಮುಂಜಾನೆ ಜಲ್ದಿ ಹೇಳ್ತೀವ್ರಿ, ಕೆಲಸ ಮಾಡ್ತೀವ್ರಿ, ಮಧ್ಯಾಹ್ನ ಊಟ ಮಾಡಿ 1-2 ತಾಸು ಮಲ್ಕೊಂಡ್ ಮತ್ ಸಾಯಂಕಾಲ ಎದ್ದು ಮತ್ ಕೆಲಸ ಶುರು ಮಾಡ್ತೀವ್ರಿ. ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ಬಿಲೀಫ್ ಸಿಸ್ಟಮ್ ಏನೈತಲ್ಲ, ಈ ನಂಬಿಕೆಯನ್ನ ನೀವು ಮೊದ್ಲಿಂದ ಬ್ರೇಕ್ ಮಾಡ್ರಿ. ಇದನ್ನ ಬಿಡ್ರಿ, ನಿಮ್ಗೆ ಲಾಟ್ ಆಫ್ ಟೈಮ್ ಸಿಗ್ತದ. ಮಧ್ಯಾಹ್ನ ನಿಮ್ಗೆ 2-3 ತಾಸು ಸಫಿಶಿಯಂಟ್ ಟೈಮ್ ಸಿಗ್ತದ. ಅದನ್ನ ನೀವು ಯಾವ್ದಾದ್ರು ಕ್ರಿಯೇಟಿವ್ ವರ್ಕ್ ಒಳಗೆ ಇನ್ವಾಲ್ವ್ ಮಾಡ್ಕೊಡ್ರಿ. ನಾನು ಎಸ್ಪೆಷಲಿ ಹೋಮ್ ಮೇಕರ್ಸ್, ಮನೆಯೊಳಗಿರೋರು ಇನ್ ಹೇಳಾಕತ್ತೇನಿ, ದಯವಿಟ್ಟು ಆ ಟೈಮ್ ಅನ್ನ ನೀವು ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಯುಟಿಲೈಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಹೆಲ್ತ್, ನಿಮ್ಮ ವೆಲ್ತ್ ಎರಡೂ ಉಳಿತಾವು. ಐ ಹೋಪ್ ನಿಮ್ಗೆ ಇದರಿಂದ ಅರ್ಥ ಆಗ್ಯದ ಅನ್ಕೊಂಡೇನಿ. ದಿವಾ ಸ್ವಪ್ನಂ ವರ್ಜಂ. ಯಾವಾಗ ಬೇಸಿಗೆ ಬಿಟ್ಟು ಬೇರೆ ಎಲ್ಲಾ ಸೀಸನ್ ಒಳಗು, ಬೇಸಿಗೆ ಒಳಗ ಸ್ವಲ್ಪ ಮಟ್ಟಿಗೆ ನೀವು ನಿದ್ದೆ ಮಾಡ್ಬೋದು. ಮಾಡ್ಲೇಬೇಕಾದಂತ ಪರಿಸ್ಥಿತಿ, ರೆಸ್ಟ್ ತಗೊಳ್ಳೇಬೇಕು ಅಂದ್ರೆ ಒಂದ್ 25-30 ನಿಮಿಷ ಸುಮ್ಮನೆ ಶಾಂತವಾಗಿ ಕೂತ್ಕೊಡ್ರಿ. ಮೈಂಡಿಗೆ ಶಾಂತತೆಯನ್ನ ಕೊಟ್ರೆ ನಿದ್ದೆ ಮಾಡಿದಷ್ಟ ನಿಮ್ಗೆ ಎನರ್ಜಿ ಬರ್ತದ. ನಿಮ್ಗೆ ಇದೆಲ್ಲ ಅರ್ಥ ಆಗ್ಯದ ಅನ್ಕೊಡ್ತೀನಿ. ಇವು ಬಹಳ ಸಣ್ಣ ವಿಷಯಗಳಿರ್ತಾವು. ಇಂಥವುಗಳನ್ನೆಲ್ಲ ನೀವು ನಿಮ್ಮ ಡೈಲಿ ರುಟೀನ್ ಒಳಗ ಅಳವಡಿಸ್ಕೊಂಡ್ರಿ ಅಂದ್ರೆ ನಿಮಗೆ ಗೊತ್ತಿರ್ಲಾರ್ದಂಗ ದೇಹ ನಿಮ್ಮ ರಿಪೇರಿ ಮಾಡ್ಲಿಕ್ಕೆ ಶುರು ಮಾಡ್ತದ. ನೋಡ್ರಿ, ಡಯಾಬಿಟಿಕ್ ಯಾರಿಗೆ ಕಂಟ್ರೋಲ್ ಬರ್ತಿರಂಗಿಲ್ಲ ಅವ್ರದ್ದು ಡಯಾಬಿಟಿಕ್ ಕಂಟ್ರೋಲ್ ಬರಕ್ ಶುರು ಆಗ್ತದ, BP ಕಂಟ್ರೋಲ್ ಬರಕ್ ಶುರು ಆಗ್ತದ, ಥೈರಾಯ್ಡ್ ಸಮಸ್ಯೆಗಳು ಕಂಟ್ರೋಲ್ ಬರ್ಲಿಕ್ಕೆ ಶುರು ಆಗ್ತಾವ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಆಸ್ ಯೂಶುವಲ್ ಯಾರ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ನಿಮ್ಗೆ ವಿಷಯಗಳು ಇಷ್ಟ ಆಯ್ತು ಅಂದ್ರೆ ನಿಮ್ ಎಲ್ಲಾ ಹಿತೈಷಿಗಳಿಗೆ ಇದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಗೆ ಅನಿಸಿದಂತಹ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು.